ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇದರ ಒಂದು ಕಂಡಿದ್ದು ಕಂಡ ಹಾಗೆ ಚೌಕಟ್ಟೇನೋ ನೋಡ್ಕೊಂಡು ಬರೋಣ ಬನ್ನಿ. ದೇಶದಲ್ಲಿ ಹಿಂದೂ ಅಸುರಕ್ಷಿತ, ಹಿಂದೂಗಳ ರಕ್ಷಕ ಎಂದು ಬೀಗುತ್ತಿರುವ ಬಿಜೆಪಿ ಯಾರೋ? ರಕ್ಷಕರ ಭಕ್ಷಕರ? ನಿಜಕ್ಕೂ ಬಿಜೆಪಿಯವರು ಅಸುರರ? ದೇಶದ ಹಿಂದೂಗಳ ಉಳಿಸದವರು ಬಾಂಗ್ಲಾದೇಶದ ಹಿಂದೂಗಳನ್ನು ಉಳಿಸುತ್ತಾರ? ಸನಾತನದ ಹೆಸರಿನ ಮೇಲೆ ಬಿಸ್ನೆಸ್ ಮಾಡುತ್ತಿರುವ ಬಿಜೆಪಿಯವರು ರಾಕ್ಷಸರು. ಧರ್ಮ ಬಿಟ್ಟರೆ ಧರ್ಮ ಬಿಜೆಪಿಯನ್ನು ಬಿಡುತ್ತಾ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಇವತ್ತಿನ ಒಂದು ಚೌಕಟ್ಟು ಹಾಕೊಂಡಿದ್ದೀವಿ, ಕಂಡಿದ್ದು ಕಂಡ ಹಾಗೆ ಎಲ್ಲಿ ಎಂದು. ಯಾಕೆ ಈ ಪ್ರಶ್ನೆಗಳು ಉದ್ಭವ ಆಗ್ತಾ ಇವೆ? ಈ ಪ್ರಶ್ನೆಗಳನ್ನು ಕೇಳ್ತಿರೋರು ಯಾರು? ನಿಜಕ್ಕೂ ಈ ಪ್ರಶ್ನೆಗಳು ತರ್ಕಾನುಸಾರ ಇದೆಯಾ? ಈ ಪ್ರಶ್ನೆಗಳನ್ನು ಮಾಡುತ್ತಿರುವವರು ಬೇರೆ ಯಾರೂ ಅಲ್ಲ, ಶಂಕರಾಚಾರ್ಯರು. ಅವಿಮುಕ್ತೇಶ್ವರಾನಂದ ಸರಸ್ವತಿ ಜ್ಯೋತಿಷ್ಯ ಪೀಠ ಬದ್ರಿನಾಥ. ಈ ಸ್ವಾಮಿಗಳು ಏನ್ ಹೇಳ್ತಿದಾರಪ್ಪ ಅಂತಂತಂದ್ರೆ, ಇವ್ರಿಗೆ ಆಲ್ಮೋಸ್ಟ್ ಇಡೀ ಜಗತ್ತು ಏನಂತ ಕರೆಯುತ್ತೆ, ಇವರನ್ನ ಶಂಕರಾಚಾರ್ಯರು, ಶಂಕರಾಚಾರ್ಯ ಪೀಠ ಅಂತ ಕರೀತಾರೆ. ಈ ಶಂಕರಾಚಾರ್ಯ ಪೀಠದ ಮಹಾಸ್ವಾಮಿಗಳು ಒಂದು ಆರೋಪವನ್ನ ಮಾಡ್ತಿದ್ದಾರೆ, ಆಮೇಲೆ ಧರಣಿ ಕೂತ್ಕೊಂಡಿದ್ದಾರೆ, ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅದು ಎಲ್ಲಿ ಅಂತಂದ್ರೆ UP ಪ್ರಯಾಗ್ರಾಜು, ಅಲಹಾಬಾದ್ ಅಂತ ನಾವು ಕರಿತೀವಿ. ಅದರ ಹೆಸರು ಬದಲಾವಣೆ ಮಾಡಿದ್ರು. ಬಟ್ ಅದರ ಹೆಸರು ಬದಲಾವಣೆ ಮಾಡಿದ್ರು ಕೂಡ, ಪ್ರಯಾಗ್ರಾಜ್ ಅಂತ ಹೆಸರಿಟ್ಟರು ಕೂಡ, ತ್ರಿವೇಣಿ ಸಂಗಮ ಪ್ರಯಾಗ್ರಾಜ್ ಅಂತ ಹೆಸರಿಟ್ಟರು ಕೂಡ, ಆ ಪ್ರಯಾಗ್ರಾಜದಲ್ಲಿ ಅಧರ್ಮ ನಡೆಸ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಎತ್ಕೊಂತ ಇದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ಡೋಂಗಿ ಬಾಬಾಗಳು ಅಂದ್ರೆ ಏನಂತೀರ ನೀವು, ಬಿಜೆಪಿಯನ್ನ ವಹಿಸ್ಕೊಂಡು ಮಾತಾಡುವಂತಹ ಏನಂತೀರ ನೀವು, ಒಂದು ರೀತಿ ಬಾಬಾಗಳಿರ್ತಾರೆ. ಬಿಜೆಪಿ ಹಂಗ್ ಮಾಡ್ತು ಹಿಂಗ್ ಮಾಡ್ತು, ಧರ್ಮಗಳ ಮಧ್ಯದಲ್ಲಿ ತಿಕ್ಕಾಟವನ್ನು ಹಚ್ಚೋಕ್ಕೆ ಪ್ರಯತ್ನ ಮಾಡುವಂತಹ ಒಂದು ಬಾಬಾಗಳು, ಅವರು ಒಂದು ಚರಿಷ್ಮಾವನ್ನ ನೋಡ್ಕೊಂಡು ಅವರಿಂದ ಧರ್ಮಗಳ ಮಧ್ಯೆ ಯುದ್ಧಗಳಾಗ್ತಾ ಇವೆ. ಅಂದ್ರೆ ಏನಂತೀರ ನೀವು, ಜಗಳಾಟಗಳಾಗ್ತಾ ಇವೆ, ಎಲ್ಲ ಆಗ್ತಾ ಇವೆ. ಅಂತ ಬಾಬಾಗಳಿಗೆ Z+ ಸೆಕ್ಯೂರಿಟಿಯನ್ನ ಕೊಡ್ತಿದ್ದಾರೆ. ಆದ್ರೆ ಈ ಶಂಕರಾಚಾರ್ಯರು ಇವ್ರಿಗೆ ಯಾವುದೇ ಆದಂತಹ ಸೆಕ್ಯೂರಿಟಿ ಇಲ್ಲ. ಇವ್ರ ಫಾಲೋವರ್ಸ್ನ ಕರ್ಕೊಂಡು, ಅಂದರೆ ಇವರ ಒಂದು ಭಕ್ತ ವೃಂದವನ್ನು ಕರ್ಕೊಂಡು, ಇವರ ಶಿಷ್ಯರನ್ನ ಕರ್ಕೊಂಡು ಪ್ರಯಾಗ್ರಾಜದಲ್ಲಿ ಮೊನ್ನೆ ಅಮಾವಾಸ್ಯೆ ಆಯಿತು. ಅದಕ್ಕೆ ಮೌನಿ ಅಮಾವಾಸ್ಯೆ, ಕರ್ನಾಟಕ ಭಾಗದಲ್ಲಿ ಗಂಡಮಾಸಿ ಅಂತ ಕರಿತೀವಿ ಅಮಾವಾಸ್ಯೆ. ಈ ಒಂದು ದಿನದಲ್ಲಿ ಪ್ರಯಾಗ್ರಾಜದಲ್ಲಿ ಒಂದೇನಂತೀರ ನೀವು, ಕುಂಭ ಆಯೋಜನೆ ಮಾಡಲಾಯಿತು. ಅಲ್ಲಿ ಸ್ನಾನ ಮಾಡಿದ್ರೆ ಅಲ್ಲಿ ಪವಿತ್ರ ಎಲ್ಲ ಕರೆಕ್ಟಾಗಿ ಆಗುತ್ತೆ ಅನ್ನುವಂತಹ ಒಂದೇನಂತೀರ ನೀವು ವರ್ಕೌಟ್ ಕೂಡ ಆಯಿತು. ಮತ್ತು ಅದರ ಜೊತೆಗೆ ಹಿಂದೂ ಧರ್ಮದ ಪ್ರಕಾರ ಆ ಒಂದು ದಿನ ಪವಿತ್ರವಾದಂತಹ ದಿನ ಎಂದು ಭಾವಿಸಲಾಗುತ್ತೆ. ಅಂದು ಹೋಗಿ ಪ್ರಯಾಗ್ರಾಜದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡು ಬಿಟ್ರೆ ಎಲ್ಲ ದೋಷಗಳು ಮುಕ್ತವಾಗುತ್ತೆ, ಒಂದೇನು ಪವಿತ್ರ ಅಂತ ಅನ್ಸ್ಕೊಂತೀವಿ. ಬಟ್ ಎಕ್ಸಾಕ್ಟಾಗಿ ನಡೆದಿರುವಂಥ ಘಟನೆ ಏನು? ಶಂಕರಾಚಾರ್ಯರು ತಮ್ಮ ಒಂದು ಭಕ್ತ ವೃಂದವನ್ನು, ಅದರಲ್ಲೂ ಕೂಡ ಒಂದು 200 ಜನರನ್ನು ಕರ್ಕೊಂಡು ಅವ್ರದ್ದೇ ಆದಂಥ ಒಂದು ಪಾಲಿಕೆಯಲ್ಲಿ ಹೋಗ್ತಾ ಇರ್ತಾರೆ ಸ್ನಾನ ಮಾಡೋದಕ್ಕೆ, ಪುಣ್ಯ ಸ್ನಾನ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಪೊಲೀಸರು ಅವರನ್ನು ತಡಿತಾರೆ. ಯಾಕೆ ತಡಿತಾರೆ ಅಂತಂತಂದರೆ, ಇಲ್ಲಪ್ಪ ನೀವು ಜಾಸ್ತಿ ಜನರನ್ನು ಕರ್ಕೊಂಡು ಬರ್ತಾ ಇದ್ದೀರಾ, ಯು ಆರ್ ಬ್ರೇಕಿಂಗ್ ದ ಲಾ. ಅಲ್ಲ ಸರ್ ಗುರುಗಳೇ, ಆಲ್ಮೋಸ್ಟ್ ಏನಿಲ್ಲಪ್ಪ ಅಂತಂದ್ರೂ ಕೂಡ ಕೋಟಿಗಟ್ಟಲೆ ಜನ ಅವತ್ತು ಅಲ್ಲಿ ಬಂದು ಸ್ನಾನ ಮಾಡಿದ್ರು, ತಮ್ಮ ಏನಂತೀರ ನೀವು ಹಿಂದೂ ಧರ್ಮದ ಪ್ರಕಾರ ಮುಂದುವರೆದ್ರು. ಬಟ್ ಅಲ್ಲಿ ಆಗಿರುವಂತಹ ಘಟನೆ, ಈ 200 ಜನ ಜಾಸ್ತಿ ಆಗ್ತಿದ್ರ ನಿಮಗೆ, ಇವರಿಂದ ಏನಾದರೂ ಅಲ್ಲಿ ಅವಘಡ ಉಂಟಾಗ್ತಿತ್ತಾ? ನಿಮ್ಮನ್ನ ಯಾರು ಪ್ರೇಸ್ ಮಾಡ್ತಾರೋ, ನಿಮಗೆ ಯಾರು ಒಂದೇನಂತೀರ ನೀವು ಹೊಗಳ್ತಾರೋ, ಅವರು ಒಳ್ಳೆ ಸ್ವಾಮಿಗಳು, ಅವ್ರು ಪೂಜ್ಯರು. ಈ ಆರೋಪ ನಮ್ಮದಲ್ಲ, ಸಾಮಾನ್ಯ ಜನತೆದು. ಶಂಕರಾಚಾರ್ಯ ಅನ್ನುವಂತಹ ಮಹಾಪೀಠಕ್ಕೆ ಆ ಒಬ್ಬ ವ್ಯಕ್ತಿಯನ್ನ, ಅವಿಮುಕ್ತೇಶ್ವರಾನಂದರವರನ್ನ ಕೂರಿಸಿದ್ದಾರೆ. ಮತ್ತೆ ವಾಪಸ್ ಅವ್ರಿಗೆ ನೋಟಿಸ್ ಕೊಟ್ಟು ಹೋಗ್ತೀರಾ ನೀವು ಶಂಕರಾಚಾರ್ಯ ಟೈಟಲ್ ಹೆಂಗ್ ತಗೊಂಡ್ರಿ ಅಂತ. ಈ ಶಂಕರಾಚಾರ್ಯ ಟೈಟಲ್ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲೈತೆ ಸರ್. ಆ ಮಠಕ್ಕೆ, ಆ ಮಠದವರು ಯಾರೇ ಆ ಪೀಠವನ್ನು ಏರ್ತಾರೆ ಅವರಿಗೆ ಶಂಕರಾಚಾರ್ಯ ಅನ್ನುವಂತಹ ಒಂದು ವಾಡಿಕೆ, ಅದೊಂದು ಪದವಿ. ಆ ಪದವಿಯನ್ನು ಉಲ್ಲಂಘನೆ ಮಾಡಿ ನೀವೇನು ಕೇಳ್ತಾ ಇದ್ದೀರಾ?
ಇಲ್ಲಪ್ಪ, ನಿಮಗೆ ಶಂಕರಾಚಾರ್ಯ ಅಧಿಕಾರ ಯಾರು ಕೊಟ್ಟರು, ಈ ಟೈಟಲ್ ಯಾರು ಕೊಟ್ಟರು ಅಂತ ಕೇಳ್ತಿದ್ದೀರ. ಆ ಥರದ್ದೇ ಆದಂಥ ಒಂದು ಪೀಠದ ಒಂದು ಏನಂತೀರ ನೀವು, ಆಡಳಿತಾತ್ಮಕ ಒಂದು ಸಂಘಟನೆ ಇರುತ್ತೆ. ಅವರೆಲ್ಲ ಒಮ್ಮತದಿಂದ ಹೌದಪ್ಪ ಇವರೇ ಶಂಕರಾಚಾರ್ಯರು ಅನ್ನುವಂತಹ ಪದವಿಯನ್ನು ಕೊಡ್ತಾರೆ. ಇದೆಲ್ಲ ಇರೋವಾಗ ನೀವು ಬಂದು ನೋಟಿಸನ್ನು ಇಶ್ಯೂ ಮಾಡ್ತೀರಾ. ಆಮೇಲೆ ನೀವು ಹಿಂದೂ ರಕ್ಷಕರು, ನಾವು ಗೋಮಾತೆಯನ್ನು ರಕ್ಷಣೆ ಮಾಡ್ತೀವಿ, ಹಾಗೆ ಹೀಗೆ ಅಂತೆಲ್ಲ 108 ಮಾತಾಡಿ ಬೀಫಲ್ಲಿ ಎಕ್ಸ್ಪೋರ್ಟ್ ಏನು ನಿಂತಿಲ್ಲ, ಬೀಫ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅದರ ಜೊತೆಗೆ ಸಾಧುಗಳನ್ನು ಅವರ ಒಂದು ಇದನ್ನು ಜಡೆಯನ್ನು ಹಿಡ್ಕೊಂಡು ಎಳ್ಕೊಂಡು ಹೋಗಿ ಕಾಲಲ್ಲಿ ಒದ್ದು ಅವರನ್ನು ಏನಂತೀರ ನೀವು, ಬೆತ್ತಲೆ ಮಾಡಿ ಹೊಡಿತೀರ ನೀವು. ಇದಕ್ಕೆ ಏನಂತ ಉತ್ತರ ನೀವೇನು ಉತ್ತರ ಕೊಡ್ತಿದ್ದೀರಾ ಯೋಗಿ ಅವರೇ? ಇದಕ್ಕೆ ಉತ್ತರ ಎಲ್ಲಿದೆ? ಒಬ್ಬ ಭಗವಾಧಾರಿ, ನೀವು ಕೂಡ ಭಗವಾಧಾರಿ, ಬಟ್ ನೀವು ರೈಟ್ ನೌ ಯು ಆರ್ ಅ ಪೊಲಿಟಿಷಿಯನ್. ನೀವು ಸಂತರಲ್ಲ, ನೀವು ಪೊಲಿಟಿಷಿಯನ್. ಈ ಪೊಲಿಟಿಕ್ಸ್ ಮಾಡೋ ನಿಟ್ಟಿನಲ್ಲಿ ನಿಮ್ಮನ್ನ ಪ್ರಶ್ನೆ ಮಾಡಿದವರು ಫಸ್ಟು ಶಂಕರಾಚಾರ್ಯರು. ಏನಂತ ಪ್ರಶ್ನೆ ಮಾಡಿದ್ರು? ಕಾರಿಡಾರ್ ಮಾಡಿದ್ರಿ, ವಿಶ್ವನಾಥ್ ಕಾರಿಡಾರ್ ಮಾಡಿದ್ರಿ, ಅಲ್ಲಿ ಇರ್ತಕ್ಕಂತಹ 100 ಗುಡಿಗಳನ್ನು ಧ್ವಂಸ ಮಾಡಿ ಕಾರಿಡಾರನ್ನು ರೆಡಿ ಮಾಡಿದ್ರಿ. ಅಲ್ಲಿ 100 ಗುಡಿಗಳು, ಅದು ಕೂಡ ವೇದಗಳಲ್ಲಿ ಮತ್ತೆ ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಿರುವಂತಹ ಗುಡಿಗಳನ್ನು ಧ್ವಂಸ ಮಾಡಿದ್ರಿ ಅಂತ ಪ್ರಪ್ರಥಮವಾಗಿ ಧ್ವನಿ ಎತ್ತಿದಂತಹ ಆಚಾರ್ಯರೇ ಅವರೇ ಶಂಕರಾಚಾರ್ಯರು, ಹೀಗಿರುವಂಥ ಶಂಕರಾಚಾರ್ಯರು. ಈಗ ಆ ಮನುಷ್ಯನ, ಆ ಸಂತನ ಒಂದೇನಂತೀರ ನೀವು, ಪವಿತ್ರ ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಮಾವಾಸ್ಯೆ ದಿನ. ಅವಾಗ ಅವರನ್ನು ತಡೆದು ಅಪಮಾನ ಮಾಡಿ ಅವ್ರ ಮೇಲೆ ಇರುವಂತಹ ಛತ್ರಫಲ ಅಂತ ನಾವು ಕರಿತೀವಿ ಅದನ್ನು, ಆ ಛತ್ರಫಲವನ್ನು ಕೆಡವಿ, ಅಂದರೆ ಅದನ್ನು ಭಂಗ ಮಾಡಿ ಆ ಮನುಷ್ಯನನ್ನು ವಾಪಸ್ಸು ನೀವು ಒಂದು ಜಾಗಕ್ಕೆ ತಂದು ಕೂರಿಸ್ತೀರ, ನದಿ ದಂಡೆಗೆ. ಆಮೇಲೆ ಅಲ್ಲಿ ಅವರು ಹಿಂಬಾಲಕರು, ಅವರು ಫಾಲೋವರ್ಸು, ಅವರು ಶಿಷ್ಯಂದ್ರನ್ನು ಎಳ್ಕೊಂಡು ಹೋಗಿ ಡಿಟೆನ್ಷನ್ ಸೆಂಟರಲ್ಲಿ ಏನು ಮಾಡಿದ್ದಾರೆ ಸರ್ ಅವರು? ಏನಲ್ಲಿ ಬಂದು ಬಾಂಬ್ ಬಿಟ್ಟಿದ್ರಾ? ಏನು ಮಾಡಿದ್ರು? ಏನೂ ಇಲ್ವಲ್ಲ. ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ತಾವು ಹೋಗ್ತಿದ್ದಾರೆ ತಮ್ಮ ಪಾಡಿಗೆ. ಇದನ್ನು ಇಷ್ಟು ದೊಡ್ಡದಾಗಿ ಪ್ರಾಜೆಕ್ಟ್ ಮಾಡುವಂತಹ ಘಟನೆನೇ ಇರಲಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂತಂದರೆ, ಹಿಂದೂಗಳ ರಕ್ಷಕರು ನಾವು ಎಂದು BJP ಅವರು ಬೀಗ್ತಿದ್ದಾರೆ. ಹೌದಾ? ನಿಜಕ್ಕೂ ಇವರು ಹಿಂದೂಗಳ ರಕ್ಷಕರ? ನಿಜಕ್ಕೂ ಹಿಂದೂಗಳ ಆಸ್ಥಾ ಅಂತ ಕರಿತೀವಿ ನಾವು, ಒಂದು ನಂಬಿಕೆ ಅಂತ ಕರಿತೀವಿ. ಆ ನಂಬಿಕೆಗೆ ಇವರು ಅರ್ಹರ? ಹಿಂದೂಗಳ ಮೇಲೇನೆ ಈ ಪಾರ್ಟಿ ಅತ್ಯಾಚಾರ ನಡೀತಾ ಇದೆ, ಹಿಂದೂಗಳ ಧರ್ಮಗುರುಗಳ ಮೇಲೆ ಈ ಪಾರ್ಟಿ ಅತ್ಯಾಚಾರ ಮಾಡ್ತಿದೆ ಸರ್ಕಾರ. ಇದಕ್ಕೆ ಉತ್ತರ ಯಾರು ಕೊಡಬೇಕು? ಯೋಗಿ ಆದಿತ್ಯನಾಥ್ ಅವರು ಕೂಡ ತಮ್ಮನ್ನ ತಾವು ನಾನೊಬ್ಬ ಯೋಗಿ, ನಾನೊಬ್ಬ ಸಂತ ಅಂತ ಅನ್ಕೊಂತಾರೆ. ಎಲ್ಲರೂ ಅವರನ್ನ ಸಂತ ಅಂತ ಅನ್ಕೊಂತಾರೆ. ಹೌದು, ಅವ್ರು ಬಂದಾಗಿಂದ UPಯಲ್ಲಿ ಕ್ರೈಮ್ ರೇಟ್ ಡೌನ್ ಆಗಿದೆ, ವಿ ಅಪ್ರಿಷಿಯೇಟ್ ದ್ಯಾಟ್. ಬಟ್ ಹಿಂದೂಗಳ ಮೇಲೆ ಆಗ್ತಿರುವಂತಹ ಈ ಒಂದು ಅತ್ಯಾಚಾರ ನಿಮ್ಮಿಂದ ಆಗ್ತಾ ಇದೆ ಗುರುಗಳೇ. BJPಯವರು ನಾವು ಹಿಂದೂಗಳ ರಕ್ಷಕರು ಅಂತ ಹೇಳ್ಕೊಂತಾರೆ. ನಿಜಕ್ಕೂ ಇವ್ರು ರಕ್ಷಕರ ಭಕ್ಷಕರ? ಇದನ್ನೆಲ್ಲ ನೋಡ್ತಾ ಹೋದಾಗ, ಇದನ್ನು ಮಾಡ್ತಾ ಹೋದಾಗ ಜನಸಾಮಾನ್ಯರ ಮನಸ್ಸಲ್ಲಿ ಬರೋದೇನು? ಇಲ್ಲಪ್ಪ, ಇವರು ಓಟ್ ಬೇಕಾದಾಗ ಅಷ್ಟೇ ಹಿಂದೂ ಅಂತಾರೆ, ಓಟದೆಲ್ಲ ಕೆಲಸ ಮುಗಿದಾದ್ಮೇಲೆ ನಮಗೆ ಹೊಡಿತಾರೆ, ನಮ್ಮ ಬಟ್ಟೆ ಕಳಿಸ್ತಾರೆ, ನಮ್ಮ ಗುರುಗಳ ಏನಂತೀರ ನೀವು, ಜಡೆಯನ್ನು ಹಿಡ್ಕೊಂಡು ಎಳೆದಾಡ್ತಾರೆ. ಪಾಪ ಶಂಕರಾಚಾರ್ಯರ ಶಿಷ್ಯರನ್ನು ಯಾವ ರೀತಿ ಎಳೆದಾಡಿದಾರಪ್ಪ ಅಂತಂದರೆ ಪೊಲೀಸರು, ಅಯ್ಯೋ. ಆಮೇಲೆ ಒಬ್ಬರು ಕಾಂಗ್ರೆಸ್ನವರು ಒಂದು ಮಾತು ಹೇಳಿದ್ರು, ಕಾಂಗ್ರೆಸ್ನ ಒಬ್ಬರು ಏನಂತಾರೆ ನೀವು ಪ್ರವಕ್ತರು ಒಂದು ಮಾತು ಏನು ಹೇಳಿದ್ರಪ್ಪ ಅಂತಂತಂದರೆ, ಆ ಪರ್ಟಿಕ್ಯುಲರ್ ಆದಂತಹ ಶಿಷ್ಯ ವೃಂದವನ್ನು ನೀವು ಬಡದ್ರಿ, ಹಿಂದೂಗಳ ರಕ್ಷಕರ ನೀವು? ಹಿಂದೂಗಳ ಮೇಲೆ ಓಟ್ ಕೇಳೋದಕ್ಕೆ ನಿಮಗೆ ನೈತಿಕ ಅಧಿಕಾರ ಇದೆಯಾ ಅಂತ ಕೇಳಿದ್ರು. ಹೌದು, ಅವ್ರು ಹೇಳುವಂತಹ ಮಾತು ನಿಜಾನೇ. ಮತ್ತು ನೀವು ಅಖಿಲೇಶ್ ಯಾದವ್ ಅವ್ರಿಗೆ, ಕಾಂಗ್ರೆಸ್ಸಿಗರಿಗೆ ಏನಂತ ಕರೀತೀರ ನೀವು? ಮುಲ್ಲಾಗಳು, ಅವರು ಮುಸಲ್ಮಾನರು, ಹಾಗೆ ಹೀಗೆ ಅಂತ ಎಲ್ಲ ಕರಿತೀರಿ, ಹೇಳ್ತೀರಿ. ಬಟ್ ಇವಾಗ ಶಂಕರಾಚಾರ್ಯರಿಗೆ ಸಾಂತ್ವನ ಹೇಳ್ತಿರೋರು ಯಾರು? ಇದೇ ಅಖಿಲೇಶ್ ಯಾದವ್, ಇದೇ ರಾಹುಲ್ ಗಾಂಧಿ ಅವರ ಒಂದು ಬಣ, ಅಂದರೆ ಕಾಂಗ್ರೆಸ್ಸು. ಇವರೇ ಅವ್ರಿಗೆ ಸಾಂತ್ವನ ಹೇಳ್ತಾರೆ. ಎಸ್, ಅಫ್ಕೋರ್ಸ್ ದೇ ಆರ್ ಆಲ್ಸೋ ಡೂಯಿಂಗ್ ದೇರ್ ಪಾಲಿಟಿಕ್ಸ್, ಐ ಆಮ್ ನಾಟ್ ಡಿನೈಯಿಂಗ್ ದಟ್. ಧರ್ಮಕ್ಕೆ ಚ್ಯುತಿ ತರುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಬರೋದೇನಪ್ಪ ಅಂತಂದರೆ, ನಿಜಕ್ಕೂ BJPಯವರು ಅಸುರರ? ಈ ಪ್ರಶ್ನೆಗೆ ಉತ್ತರ ಯಾರು ಕೊಡಬೇಕು? ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಆಗಿದೆ ವೀಕ್ಷಕರೇ. ಶಂಕರಾಚಾರ್ಯರ ಮೇಲೆ ಆಗ್ತಿರುವಂತಹ ಅನ್ಯಾಯ
ಅದು ಏನಕ್ಕೆ? ಅವರು BJPಯವರು ಧರ್ಮ ರಕ್ಷಕರು ಅನ್ನುವಂತಹ ಮಾತು ಅವ್ರು ಮಾತಾಡ್ತಾ ಇಲ್ಲ. ಸತ್ಯ ಏನಾಯ್ತೋ ಅದನ್ನು ಹೇಳ್ತಿದ್ದಾರೆ. ಅವ್ರ ಮೇಲೆ ಈ ಪಾರ್ಟಿ ಅನ್ಯಾಯ ಮಾಡ್ತಿದ್ದಾರೆ. ಯಾರು ಧರ್ಮಗಳ ನಡುವೆ, ಜಾತಿಗಳ ನಡುವೆ ಕಲಹಗಳನ್ನು ಹಚ್ಚುವಂತಹ ಬಾಬಾಗಳಿರ್ತಾರಲ್ಲ, ಅಂಥವ್ರಿಗೆ ಪದ್ಮಭೂಷಣ ಪದ್ಮವಿಭೂಷಣ ಅನ್ನುವಂತಹ ಟೈಟಲ್ಗಳನ್ನು ಕೊಡ್ತಾರೆ ಅನ್ನುವಂತಹ ಆರೋಪಗಳು ಕೂಡ ಶಂಕರಾಚಾರ್ಯರ ಶಿಷ್ಯ ವೃಂದದಿಂದ ಆಗ್ತಾ ಇದೆ. ಅದು ಮೇಲ್ನೋಟಕ್ಕೇನು, ಕೆಳನೋಟದೊಳಗೂ ಹೋಗಿದ್ರು ಕೂಡ ಅದು ಸತ್ಯನೇ ಅನಿಸ್ತಾ ಇದೆ. ಹೌದು. ಮತ್ತಿನ್ನು ಇವರು ದೇಶದ ಹಿಂದೂಗಳನ್ನು ರಕ್ಷಣೆ ಮಾಡ್ತಾ ಇಲ್ಲ, ದೇಶದ ಹಿಂದೂಗಳನ್ನು ಇವರು ರಕ್ಷಣೆ ಮಾಡ್ತಾ ಇಲ್ಲ. ಇನ್ನು ಬಾಂಗ್ಲಾದೇಶದ ಹಿಂದೂಗಳ ಪರವಾಗಿ ಇವರು ಮಾತಾಡ್ತಾ ಇದ್ದಾರೆ. ನಿಜಕ್ಕೂ ಬಾಂಗ್ಲಾದೇಶದ ಹಿಂದೂಗಳನ್ನು ಇವರು ಉಳಿಸ್ತಾರಾ? ಮೊನ್ನೆ ಒಂದು ಅಪ್ಡೇಟ್ ಆಯಿತು. ಅದೇನಪ್ಪ ಅಂತಂದರೆ, ಬಾಂಗ್ಲಾದೇಶದಲ್ಲಿ BJPಯವರು ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತು. ಬಾಂಗ್ಲಾದೇಶದಲ್ಲಿ ಪೊಲಿಟಿಕಲ್ ಪಾರ್ಟಿಯನ್ನು ಬಿಲ್ಡ್ ಮಾಡಿ ಹಿಂದೂ ಟ್ರಂಪ್ ಕಾರ್ಡನ್ನು ನೀವು ಫಾಲೋ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ. ಬಟ್ ಇಲ್ಲಿ ಹಿಂದೂ ಧರ್ಮಗುರುಗಳಿಗೆ, ಹಿಂದೂಗಳ ಒಂದು ಏನಂತೀರ ನೀವು, ನಂಬಿಕೆಗೆ ಚ್ಯುತಿಯನ್ನು ತರುವಂತಹ ಕೆಲಸ ಮಾಡ್ತಾ ಇದ್ದೀರಾ. ಇದಕ್ಕೆ ಐ ಥಿಂಕ್ ಸೊ ಮುಂಬರುವ ದಿನಗಳಲ್ಲಿ ಜನತೆ ಉತ್ತರ ಕೊಡಲ್ವಾ? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂತಂದರೆ, ಮತ್ತೆ IPL ಅದು ಇದು ಬಂದ್ಬಿಟ್ರೆ ಮತ್ತೆ ಇದೆಲ್ಲ ಶಾಂತವಾಗಿ ಹೋಗ್ಬಿಡುತ್ತೆ. ಸನಾತನದ ಹೆಸರಿನ ಮೇಲೆ ಬಿಸ್ನೆಸ್ ಮಾಡುತ್ತಿರುವ BJP ನೇರವಾಗಿ ಆರೋಪ ಮಾಡ್ತಿದ್ದಾರೆ ಶಂಕರಾಚಾರ್ಯರು. ಹೌದು, ಸನಾತನದ ಹೆಸರ ಮೇಲೆ ಇವರು ಇದನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಸುಧಾಂಶು ತ್ರಿವೇದಿಯವರು ಅಂತ ಹೇಳಿ BJP ವಕ್ತಾರರು, ತುಂಬ ಜಾಣರು, ನಾನು ಜ್ಞಾನಿ ಅಂತ ಹೇಳಲ್ಲ, ಜಾಣರು ಅಂತ ಹೇಳ್ತಿದ್ದೀನಿ, ಬುದ್ಧಿವಂತ ಅಂತ ಹೇಳ್ತಿದ್ದೀನಿ. ಆ ಮನುಷ್ಯ ಹೇಳ್ತಾನೆ, ಇದೇನಂತೀರ ನೀವು, ಬೀಫ್ ಎಕ್ಸ್ಪೋರ್ಟ್ ಮೇಲೆ ಶಂಕರಾಚಾರ್ಯರು ಮಾತಾಡಿದ ತಕ್ಷಣ ಅವ್ರಿಗೊಂದು ಉತ್ತರ ಕೊಡ್ತಾರೆ ಅವರು ಎದುರೇಟು. ಇಲ್ಲ, ನಾವು ಜವಾರಿ ಬೀಫನ್ನು ಸೆಂಡ್ ಮಾಡ್ತಾ ಇಲ್ಲ, HF ಅನ್ನು ಸೆಂಡ್ ಮಾಡ್ತಾ ಇಲ್ಲ. ಅದು ಏನೇ ಇರಲಿ ಸರ್, ಗೋಮಾತೆ ಅಂದರೆ ಗೋಮಾತೆನೇ. ನೀವೇನು ಅಂದರೆ ನಿಮಗೆ ಅಲ್ಲಿಂದ ಬಿಸ್ನೆಸ್ ಬೇಕು. ಯಾರು ಗುರ್ತು ಸರ್ ಜವಾರಿ ಬೀಫನ್ನು ಸೆಂಡ್ ಮಾಡ್ತಿಲ್ಲ ಅಂತ ಹೇಳಿ? ಈಸ್ ದೇರ್ ಎನಿ ಪ್ರಾಪರ್ ವೇ? ಅದ್ರಲ್ಲಿ ಸ್ಕ್ರೂಟಿನಿ ಮಾಡೋದಕ್ಕೆ ಯಾರನ್ನಾದ್ರೂ ಕೂರಿಸಿದ್ದೀರಾ? ಇಲ್ಲ. ಯಾವ್ದನದ ಮಾಂಸ ಹೋಗ್ತಾ ಇದೆಯೋ, HF ಆಕಳದು ಹೋಗ್ತಾ ಇದೆಯೋ, ಇಲ್ಲಪ್ಪ ಅಂದ್ರೆ ಜವಾರಿ ಆಕಳದು ಹೋಗ್ತಾ ಇದೆಯೋ, ಅದು ಬೇಕಲ್ವಾ? ಸೊ ಈ ಪಾರ್ಟಿ ಮಾಡ್ತಾ ಧರ್ಮಗಳ ಮಧ್ಯದಲ್ಲಿ ತಿಕ್ಕಾಟಗಳನ್ನು ಹಚ್ಚುವಂತಹ ಬಾಬಾಗಳಿಗೆ Z+ ಸೆಕ್ಯೂರಿಟಿ, RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ Z+ ಸೆಕ್ಯೂರಿಟಿ. ಬಟ್ ಇನ್ನೊಂದು ಕಡೆಗೆ ಒಬ್ಬ ಸಂತನನ್ನ ಏನಕ್ಕೆ ನೀವು ಹೊಡಿತಿದ್ದೀರಾ, ಏನಕ್ಕೆ ಅವರನ್ನ ತೇಜವಧೆ ಮಾಡ್ತಾ ಇದ್ದೀರಾ? ಅದಕ್ಕೊಂದೇ ಒಂದು ಉತ್ತರ, ಅವ್ರು ನಿಮ್ಮ ಪರವಾಗಿ ಮಾತಾಡ್ತಾ ಇಲ್ಲ. ಅವ್ರು ನೀವು ಮಾಡ್ತಿರುವಂತಹ ತಪ್ಪನ್ನ ನೀವು ತಪ್ಪು ಮಾಡ್ತಿದ್ದೀರಪ್ಪ ಅಂತ ಹೇಳ್ತಿದ್ದಾರೆ. ಅದು ತಪ್ಪ? ಅದೇ ನಿಮ್ಗೆ ಯಾರು ಹೇಳ್ಬಾರ್ದ ಏನು? ನೀವು ಮಾಡಿದ್ದೆ ಆಟ, ನೀವು ಹೂಡಿದ್ದೆ ಏನಂತೀರ ನೀವು ಪಾಠ ಅನ್ನೋವಂತಹ ಮಾತನ್ನ ನೀವು ಎತ್ತಿ ಹೇಳ್ತಾ ಇದ್ದೀರಾ. ಮತ್ತು ಇನ್ನೊಂದು ಮಾತು ಏನು ಹೇಳ್ತಿದ್ದಾರಪ್ಪ ಅಂತಂದರೆ, ಉತ್ತರ ಪ್ರದೇಶದ ಜನತೆನೇ ಹೇಳ್ತಾ ಇದೆ ಇವಾಗ, BJPಯವರು ರಾಕ್ಷಸರು ಅಂತ. ಏನಕ್ಕಂತಂತಂದರೆ, ಯಾವುದೇ ಒಬ್ಬ ಸಂತ ಯಜ್ಞ ಯಾಗಾದಿ ಪೂಜೆಗಳನ್ನು ಮಾಡುವಾಗ ಅದರಲ್ಲಿ ವಿಘ್ನವನ್ನು ಹಾಕುವಂತಹವರೇ ಅಸುರರು, ರಾಕ್ಷಸರು. ಹೌದು, ಪುರಾಣಗಳಲ್ಲಿ ನಾವು ಕೇಳ್ತಾ ಬರ್ತಾ ಇದ್ದೀವಿ. ಆಮೇಲೆ ರಾಮಾಯಣ, ಮಹಾಭಾರತ ಇದರಲ್ಲೆಲ್ಲ ನಾವು ಕೇಳೋದೇನಪ್ಪ ಅಂತಂತಂದರೆ, ಯಾರೋ ಒಬ್ರು ಋಷಿ ಮುನಿಗಳು ಯಜ್ಞ ಯಾಗಾದಿಗಳನ್ನು ಮಾಡ್ತಿರ್ತಾರೆ, ಅದರಲ್ಲಿ ವಿಘ್ನವನ್ನು ಮಾಡೋದಕ್ಕೆ ಬರೋರು ಯಾರು? ಅಸುರರು, ರಾಕ್ಷಸರು. ಪಾಪ ಅವ್ರ ಪಾಡದವ್ರು ಪೂಜೆ ಮಾಡ್ಕೊಂಡು ಅವ್ರ ಮಟ್ಟಕ್ಕೆ ಅವ್ರು ಹೋಗ್ತಾ ಇದ್ರು. ನೀವೇನಕ್ಕೆ ಅದ್ರೊಳಗೆ ಇಂಟರ್ಫೇರ್ ಆದ್ರಿ? ಪ್ರಶಾಸನ ಅದ್ರೊಳಗೆ ಏನಕ್ಕೆ ಇಂಟರ್ಫೇರ್ ಆಯ್ತು? ಬಂದ್ರ, ಸ್ನಾನ ಮಾಡಿದ್ರ, ಹೋದ್ರ, ಅಷ್ಟೇ. ಅದೆಲ್ಲ ಬಿಟ್ಟು ನೀವು 200 ಜನರ ಕರ್ಕೊಂಡು ಬಂದಿರ. ಅಲ್ಲ ಸರ್, ಕೋಟಿಗಟ್ಟಲೆ ಜನ ಅಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಿದ್ದಾರೆ, ಈ 200 ಜನ ಜಾಸ್ತಿ ಆಗ್ತಿದ್ರಾ? ಹೌದಾ? ಆಮೇಲೆ ಧರ್ಮ ಬಿಟ್ಟರೆ BJPಯವ್ರಿಗೆ ಧರ್ಮ ತಕ್ಕ ಪಾಠ ಕಲಿಸುತ್ತೆ ಅನ್ನುವಂತಹ ಮಾತುಗಳು, ಕೂಗುಗಳು ಕೂಡ ಕೇಳಿಬಂದು ಅಲ್ಲಿ. ಹೌದು, ಧರ್ಮದ ಹೆಸರಿನ ಮೇಲೆನೆ ಇವರು ಆರಿಸಿ ಬಂದಿದ್ದಾರೆ BJPಯವರು. ಇದೆಲ್ಲರಿಗೂ ಗುರುತಿರುವಂತಹ ಸತ್ಯ. ಬಟ್ ಇವಾಗ ಏನು ಮಾಡ್ತಾ ಇದ್ದಾರೆ, ಇವ್ರ ಪರವಾಗಿ ಬ್ಯಾಟಿಂಗ್ ಆಡ್ತಾ ಇಲ್ಲ ಅಂತ ಹೇಳಿ ಧರ್ಮದ ಒಳಗಿರುವಂತಹ ಜನರನ್ನೇ ನಾಳೆ ನೀವು ನಮ್ಮ ಪರವಾಗಿ ಮಾತಾಡ್ತಿಲ್ಲಪ್ಪ, ನೀನು ಯಾವ ಸೀಮೆ ಸಂತ, ನೀನು ಯಾವ ಸೀಮೆ, ನಿನಗೆ ಶಂಕರಾಚಾರ್ಯ ಅನ್ನುವಂತಹ ಪದವಿಯನ್ನು, ಟೈಟಲನ್ನು ಕೊಟ್ಟವ್ರು ಯಾರು? ಯು ಹ್ಯಾವ್ ಟು ಪ್ರೂವ್ ದ ಶಂಕರಾಚಾರ್ಯ ಯು ಆರ್ ಅಂತ ಹೇಳಿ ನೋಟಿಸನ್ನು ಕೊಟ್ಬಿಟ್ಟು, ಶಂಕರಾಚಾರ್ಯರ ಕೈಯಲ್ಲಿ ನೋಟಿಸನ್ನು ಕೊಟ್ಬಿಟ್ಟು ಹೋಗ್ತಾರೆ. ಇಸ್ ಇಟ್ ಎ ಕೈಂಡ್ ಆಫ್ ಅ ಜೋಕ್? ಇದೇ ಮಾತನ್ನು ಯಾವುದಾದ್ರೂ ಒಬ್ರು ಮೌಲ್ವಿಗೆ ಕೊಟ್ಟರೆ, ಇಲ್ಲಪ್ಪ ಅಂತಂದರೆ ಬೇರೆ ಧರ್ಮದವ್ರಿಗೆ ಯಾರಿಗಾದ್ರೂ ಕೊಟ್ಟರೆ, ಏನಂತೀರ ನೀವು, ಕಾಂಗ್ರೆಸ್ ಸರ್ಕಾರ ಕೊಟ್ಟರೆ,
ಕಾಂಗ್ರೆಸ್ನವರು ಧರ್ಮ ವಿರೋಧಿಗಳು, ಎಸ್ ಪಿ ಅವರು ಧರ್ಮ ವಿರೋಧಿಗಳು, ಅಂದರೆ ಸಭಾ ಅವರು ಧರ್ಮ ವಿರೋಧಿಗಳು, ಅದು ಇದು ಹಾಗೆ ಹೀಗೆ ಧರ್ಮಗಳ ಮಧ್ಯೆ ಹಚ್ಚದ ಗುರುತಾಗ್ತಾ ಇದೆ. ಪ್ರಯಾಗ್ರಾಜ್ ಅಂತ ಹೆಸರು ಚೇಂಜ್ ಮಾಡಿದ್ರಿ, ಓಕೆ, ನಾವಿಲ್ಲ ಅಂತ ಹೇಳ್ತಿಲ್ಲ. ಪ್ರಯಾಗ್ರಾಜ್ ಅಂತ ಇನ್ನೊಂದು ಸಿಟಿ ನಿರ್ಮಾಣ ಮಾಡಿದ್ದೀರಾ ನೀವು ಶಾಸನದಲ್ಲಿ ಇವಾಗ ಕೂತಿದ್ದೀರಾ. ಜನರ ಮನದಾಳದ ಮಾತನ್ನು ಹೇಳ್ತಾ ಇದ್ದೀನಿ. ಶಾಸನದ ಮೇಲೆ ನೀವು ಆಡಳಿತ ಮಾಡ್ತಾ ಇದ್ದೀರಾ. ಎಷ್ಟು ಹೊಸ ಏನಂತೀರ ನೀವು ಸಿಟಿಗಳನ್ನು ನಿರ್ಮಾಣ ಮಾಡಿದ್ದೀರಾ, ನಗರಗಳನ್ನು ನಿರ್ಮಾಣ ಮಾಡಿದ್ದೀರಾ? ಇಲ್ಲ. ನೀವು ಮಾಡೋ ಕೆಲಸವನ್ನು ಮಾಡೋದು ಬಿಟ್ಟು ಬೇರೆದಿರೋ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಸೊ ಇದರಿಂದ ಒಂದು ಮಾತು ಹೇಳೋದಕ್ಕೆ ಇಚ್ಛೆ ಪಡೋದೇನಪ್ಪ ಅಂತಂತಂದ್ರೆ, ಹಿಂದೂಗಳು ನಿಜಕ್ಕೂ ರಾಷ್ಟ್ರದಲ್ಲಿ ಅಸುರಕ್ಷಿತರಿದ್ದಾರಾ? ಈ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಅದೇ ರೀತಿ ಶಂಕರಾಚಾರ್ಯರು ಅವರು ಶಂಕರಾಚಾರ್ಯರಂತ ಪ್ರೂವ್ ಮಾಡಬೇಕಾ, ಇಲ್ಲಾಂದರೆ ಮಾಡೋ ಅವಶ್ಯಕತೆ ಇಲ್ವಾ? ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೋಸ್ಕರ ಕಾಯ್ತಾ ಇದ್ದೀವಿ. ಕಮೆಂಟ್ ಬಾಕ್ಸನ್ನು ಹಾಕಿ. ಆಮೇಲೆ ಶಂಕರಾಚಾರ್ಯರಿಗೆ ನ್ಯಾಯವನ್ನು ದೊರಕಿಸಿ ಕೊಡುವಂತಹ ಕಾರ್ಯಕ್ರಮ ಇದಾಗಿತ್ತು ಅನ್ನುವಂಥ ಮಾತನ್ನು ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.